ಚಿತ್ರದುರ್ಗದಲ್ಲಿ ನಿನ್ನೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವ ಟಿ ರಘುಮೂರ್ತಿ ನೀರ್ ಲ್ಯಾಬ್ ಕುಡಿಯುವ ನೀರು ಪೂರೈಕೆ ಹಾಗೂ ತ್ಯಾಜ್ಯ ವಿಲೇವಾರಿ ಪ್ರಕ್ರಿಯೆಯನ್ನು ಆನ್ಲೈನ್ ಮೂಲಕ ಪರಿಶೀಲಿಸುವ ದತ್ತಾಂಶ ಕೇಂದ್ರ ವ್ಯವಸ್ಥೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ, ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಮಂಜುನಾಥ, ಕರ್ನಾಟಕ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಾಂಜ್ಪೀರ್, ಜಿಲ್ಲಾ ಖಾತ್ರಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಆರ್ ಶಿವಣ್ಣ, ಜಿಲ್ಲಾಧಿಕಾರಿ ಟಿ ವೆಂಕಟೇಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಎಸ್ ಆಕಾಶ್, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕಾರ್ಯಪಾಲಕ ಇಂಜಿನಿಯರ್ ಅಮರ್ನಾಥ್ ಜೈನ್, ವಿಶ್ವ ಬ್ಯಾಂಕ್ನ ಸಮಾಲೋಚಕರಾದ ಕಿರಣ್ ಪಾಟೀಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಫುಲ್ ಸ್ಕ್ರೀನ್ ಮಾಡಿ. ಇದರಲ್ಲೆಲ್ಲ ನೀವು ಮಾತ್ರ 55 ಲೀಟರ್ಸ್ 33%. ಬಳಿಕ ಸಚಿವ ಟಿ ರಘುಮೂರ್ತಿ ಕುಡಿಯುವ ನೀರಿನ ಸಮರ್ಪಕ ಪೂರೈಕೆ ಹಾಗೂ ತ್ಯಾಜ್ಯ ವಿಲೇವಾರಿಯ ಪರಿಶೀಲನೆಗಾಗಿ ನೀರ್ ಲ್ಯಾಬ್ ದತ್ತಾಂಶ ಕೇಂದ್ರವನ್ನು ಆರಂಭಿಸಲಾಗಿದೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ತಮ್ಮ ಕ್ಷೇತ್ರಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆಯ ಪ್ರಗತಿಯ ಮೇಲೆ ನಿರಂತರ ನಿಗಾ ಇರಿಸಬಹುದು. ಯಾವ ಗ್ರಾಮದಲ್ಲಿ ಕೊರತೆ ಉಂಟಾಗಿದೆಯೋ ಅದನ್ನು ತಕ್ಷಣವೇ ಪತ್ತೆ ಹಚ್ಚಿ ಸಮಸ್ಯೆ ಪರಿಹರಿಸಲು ಈ ನೀರ್ ಲ್ಯಾಬ್ ಪೂರಕವಾಗಿದೆ ಎಂದರು. ಯಾವ ಗ್ರಾಮದಲ್ಲಿ ಸಿಗ್ತಾ ಇಲ್ಲ, ಯಾವ ಗ್ರಾಮದಲ್ಲಿ ಇದೆ ಕೊರತೆ ಇದೆ, ಅದನ್ನೆಲ್ಲ ನೋಡಂತ ವ್ಯವಸ್ಥೆ ಅದು ನೀರ್ ಲ್ಯಾಬ್ ಅಂತ. ಅದ್ರ ಜೊತೆಗೆ ಕಸ ವಿಲೇವಾರಿ, ಎಲ್ಲಿ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿ ಆಗ್ತದೆ, ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಇದರ ಮಾಹಿತಿಯನ್ನು ಕೂಡ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ. ಕಿರಣ್ ಪಾಟೀಲ್, ಚಿತ್ರದುರ್ಗದಲ್ಲಿ ಆರಂಭಿಸಲಾಗಿರುವ ನೀರ್ ಲ್ಯಾಬ್ ದತ್ತಾಂಶ ಕೇಂದ್ರ ಗ್ರಾಮೀಣ ಭಾಗಗಳಲ್ಲಿ ನೀರಿನ ಪೂರೈಕೆಯಲ್ಲಿ ವ್ಯತ್ಯಯ ಹಾಗೂ ಕಸ ವಿಲೇವಾರಿ ಸಮಸ್ಯೆಗಳನ್ನು ಶೀಘ್ರ ಗಮನಕ್ಕೆ ತಂದು ಪರಿಹಾರ ಕಲ್ಪಿಸುವಲ್ಲಿ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ಗಾಡಿಗಳು ಓಡ್ತಾ ಇದೆಯಾ ಅದನ್ನ ಟ್ರ್ಯಾಕ್ ಮಾಡೋದಕ್ಕೆ ಅಂತ ಹೇಳಿ ಡೇಟಾ ಸೆಂಟರ್ ಇಂದ GPS ಮ್ಯಾಪ್ ಮುಖಾಂತರ ಗಾಡಿಗಳನ್ನ ಟ್ರ್ಯಾಕ್ ಮಾಡ್ತಾ ಹೋಗ್ತೀವಿ. ಇದು ನೀರ್ ಲ್ಯಾಬ್ನ ಮುಖ್ಯ ಉದ್ದೇಶ ಆಗಿದೆ.